ನಮಸ್ತೆ. ನಾವ್ ಮಾಡ್ತಿರೋದು ಹಲಸಿನ ಹಣ್ಣಿನ ಹೋಳಿಗೆ. ಆಹಾ, ಹಲಸಿನ ಹಣ್ಣಿನ ಸ್ಮೆಲ್ ಮಾತ್ರ ಅಲ್ಟಿ, ಆದ್ರೆ ಹೆಚ್ಚಕ್ ಹೋದ್ರೆ ಕೈಯೆಲ್ಲ ಅಂಟು ಗ್ಯಾರಂಟಿ. ಆದ್ರೂ ನಮ್ಮ ಅಮ್ಮನ್ ಸ್ಟೈಲ್ ಅಲ್ಲಿ ಹೋಳಿಗೆ ಮಾಡಿದ್ರೆ ತಿನ್ನೋಕ್ ಮಾತ್ರ ಈಸಿ. ಹಾಗಿದ್ರೆ ನೀವು ಮನೆಯಲ್ಲಿ ಮಾಡ್ಬೇಕಾ? ನಮ್ ವಿಡಿಯೋ ಪೂರ್ತಿ ನೋಡ್ರಿ. ಇಲ್ಲ ಅಂದ್ರೆ ಹೋಳಿಗೆ ಇಲ್ಲ. ಆಗಿದ್ರೆ ಬನ್ನಿ ಅಮ್ಮನ ಕೈ ರುಚಿಗೆ. ನಮ್ಮ ದಾವಣಗೆರೆ ಅಮ್ಮನ ಕೈ ರುಚಿ ಟೀಮ್ ಹೋಳಿಗೆ ಮಾಡಕ್ ಫುಲ್ ಎನರ್ಜಿಯಾಗಿ ರೆಡಿ ಆಗಿದ್ದೀರಾ? ನಡೀರಿ, ಪಟ 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 ಮಾಡೋಣ. ನೀನ್ ತೊಳೆದು ಬಿಡಿಸ್ಕೊಡು, ನಾನು ತೊಳೆಗಳೆಲ್ಲ ಬಿಡಿಸಿ ಹಾಕ್ತೀನಿ ನಾನು. ಸರಿ. ಎಣ್ಣೆ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ ನಾನು. ಸರಿ. ಹಲಸಿನ ಹಣ್ಣಿನ ಸ್ಮೆಲ್ ಹೌದು, ಈಗ್ಲೇ ಘಮ ಘಮ ಅಂತ ಐತಿ. ಇನ್ನು ಹೋಳಿಗೆ ಬಿಸಿ ಬಿಸಿ ಹೋಳಿಗೆ ಮಾಡ್ಕೊಂಡ್ ತಿಂದು ಬಿಟ್ರೆ ಮಸ್ತ್ ಮಜಾ ಆಗುತ್ತೆ ನೋಡು. ಪೂರ್ಣಿಮಾ, ರೀಸೆಂಟ್ ಆಗಿ ಈಗ ನರಸಿಂಹಸ್ವಾಮಿ ಪಿಕ್ಚರ್ ರಿಲೀಸ್ ಆಗಿತ್ತು, ನೋಡ್ಕೊಂಡ್ ಬಂದ್ರ? ಮೊನ್ನೆ ಮಕ್ಳನ್ ಕರ್ಕೊಂಡ್ ಹೋಗಿದ್ದೆ, ತೋರ್ಸಿದೆ. ಅದ್ರಲ್ಲಿ ಹೆಂಗೆ ಹಿರಣ್ಯಕಶಿಪುದು ನರಸಿಂಹಸ್ವಾಮಿ ಹೆಂಗೆ ಬಗ್ಗದು ಹೊಟ್ಟೆಗಿಂದೆಲ್ಲ ಕಳ್ಳು ಪಚ್ಚಿ ತೆಗ್ದ್ನಲ್ಲ, ಹಂಗ ಇದನ್ ಬಗ್ಗದು ಈಗ ಹಲಸಿನ ಹಣ್ಣಿನ ಹಣ್ಣೆಲ್ಲ ಹೆಂಗ್ ಬಗಿತೀನಿ ನೋಡ್ತಾ ಇರೋ, ನೋಡ್ತೀಯಾ? ಹಂಗೆ ಬಂತಲೆ ತೊಳೆ. ಜಿನಿಗೋ ಹಳಸ್ನೆ ಹಣ್ಣು ಮಿನುಗೋ ಕೈಗೆ ಅಂಟು, ಅದೇನಾದ್ರೂ ಅದೇಗಿದ್ರು ಬಾಯಿಗ್ ಮಾತ್ರ ರುಚಿ. ಅಮ್ಮ, ಅತ್ತೆ, ಹೋಗ್ಬಿಟ್ಟಿದನ್ನ ಗ್ರೈಂಡ್ರಿಗೆ ಹಾಕೊಂಡ್ ಬರ್ತೀನಿ, ಹಲಸಿನ ಹಣ್ಣು ಕೊಬ್ಬರಿ ಎಲ್ಲದನ್ನು. ಈಗ ಕಣಕಕ್ಕೆ ಹಿಟ್ಟು ಕಲಿಸ್ತಾ ಇದೀನಿ. ಮೈದಾ ಹಿಟ್ಟು, ಸ್ವಲ್ಪ ಅರ್ಶಿನ ಪುಡಿ ಹಾಕ್ತಿದೀನಿ. ಹಿಟ್ಟು ರೆಡಿ ಮಾಡ್ತಾ ಇದೀನಿ. ಅವ್ರು ಹಲಸಿನ ಬಿಡ್ಸ್ಕೊಂಡ್ ಬರೋದ್ರಾಗೆ ಹಿಟ್ಟು ನೆನೆ ಹಾಕನ. ಈಗ 2 ತಾಸು ನೆನೆಯಕ್ಕೆ ಬಿಡು ಅದ್ನ. ಎಣ್ಣೆ ಹಾಕ್ತಾ ಇದೀನಿ ಸ್ವಲ್ಪ. ಈ ಹಲಸಿನ ಹೋಳ್ಗಿ ಸೀಸನ್ ಇರೋದ್ರಿಂದ ಹೋಳ್ಗಿ ಈ ದಿವ್ಸದಾಗೆ ಮಾಡ್ಕೊಂಡ್ ತಿನ್ಬೇಕು, ರುಚಿ ಬರ್ತಾವ್. ಹಣ್ಣು ಇಲ್ಲ ಅಂದ್ರೆ ನಡಿವೆ ಕಂದ್ರೆ ಅದಂಗ ಅಕ್ಕವ್. ಲಕ್ಷ್ಮಿ, ಆ ಬೆಲ್ಲದ ಕಡೆ ಗಿಡ ಅದನ್ನ ಕುಡ್ತಾ ಇರ್ತೀನಿ, ಅಷ್ಟೊಳಗ ಅದನ್ನ ಕಲಸಿ ನೆನೆ ಇಡಂತೆ. ಏಲಕ್ಕಿ ಬೀಜ ಸಣ್ಣಗ್ ಜಜ್ಜಬೇಕಿದು. ಚಿರೋಟೆ ರವೆ, ಬೆಲ್ಲ, ನೀರು, ಕಾಯಿ ತುರಿ, ಹಲಸಿನ ಹಣ್ಣಿನ ಪೇಸ್ಟ್, ಬಾಂಬೆ ರವಾ. ಪೂರ್ಣಿಮಾ, ನೋಡಿಲ್ಲಿ ಎಷ್ಟು ಹಲಸಿನ ಹೋಳಿಗೆ ಹೂರ್ಣ ಕರೆಕ್ಟ್ ಅದಕ್ ಬಂದಿದೆ. ಕರೆಕ್ಟ್ ಆಗಿದೆ ಅಲ್ಲ?
ಹಾ ಲಕ್ಷ್ಮತ್ತೆ ಹೋಳಿಗೆ ರೆಡಿ ಆಯ್ತು. ಇವಾಗ ಟೇಸ್ಟ್ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳೋಣ. ಹೇಳೋಣ. ಸಿಹಿ ಎಲ್ಲದು ಎಷ್ಟು ಪರ್ಫೆಕ್ಟ್ ಆಗಿದೆ ಅಲ್ಲ. ಹಲಸಿನಹಣ್ಣಿನ ಫ್ಲೇವರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಭಾಳ ಚೆನ್ನಾಗಿತ್ತು ನೋಡ್ರಿ ಇಲ್ಲಿ ಅದೇ. ಹೌದು, ಹೆಸಳಾಗಿ ಹಲಸಿನಹಣ್ಣಿಂದು ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಒಟ್ಟಿನಲ್ಲಿ ನಾವು ಮಾಡಿದಂತ ಹಲಸಿನ ಹಣ್ಣಿನ ಹೋಳಿಗೆ ಸೂಪರ್. ನಮ್ಮ ವಿಡಿಯೋನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಡ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಇವ್ರಿಗೆ